ಮೊದಲೆಲ್ಲ ತಣ್ಣೀರ್ ಬಾವಿ ಬೀಚ್ಗೆ ಹೋಗೋದಂತಂದ್ರೆ ಬೋಟ್ ರೈಡ್ಗೆ ಮಾತ್ರ ದುಡ್ಡು ಕೊಟ್ರಾಗಿತ್ತು. ಆದರೆ ಇವಾಗ ಬೀಚ್ಗೆ ಹೋಗೋಕ್ಕೂ ದುಡ್ಡು ಕೊಡಬೇಕು. ಹೌದು, ನಾನಿವತ್ತು ಬಂದಿರುವಂಥದ್ದು ನಮ್ಮ ಮಂಗಳೂರಿನಲ್ಲೇ ತುಂಬ ಫೇಮಸ್ ಆಗಿರುವಂತಹ ತಣ್ಣೀರ್ ಬಾವಿ ಬೀಚ್ಗೆ. ಹಾಗೆ ಬೋಟ್ ರೈಡಿಂದ ಹೋಗೋರಿಗೆ ಇಲ್ಲಿ ಪರ್ ಹೆಡ್ 15 ರೂಪೀಸ್ ಚಾರ್ಜ್ ಮಾಡ್ತಾರೆ. ಯಾವುದೇ ಥರದ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಇರಲ್ಲ, ಕ್ಯಾಶ್ ಮಾತ್ರ ಪೇ ಮಾಡಬೇಕು. ಸೊ ಬೋಟ್ ಟೈಮಿಂಗಿನ ನಿಮ್ಗೆ ಇಲ್ಲಿ ಹಾಕಿರ್ತಾರೆ. ಟಿಕೆಟ್ನ ತಗೊಂಡು ನಾವಿಲ್ಲಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಏನಕ್ಕಂತಂದರೆ ಒಂದೇ ಬೋಟ್ ಜನರನ್ನ ಆಚೆ ಬಿಟ್ಟು ಅವರನ್ನು ಕರ್ಕೊಂಡು ಬಂದು ಇಲ್ಲಿ ಬಿಟ್ಟು ಆಮೇಲೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನಿಮ್ಗೆ ಏನಾದ್ರೂ ಬೋಟ್ ರೈಡ್ ಬೇಡ ಅಂತಿದ್ರೆ ಇನ್ನೊಂದು ವೇ ಮೂಲಕ ನಿಮ್ಮ ವೆಹಿಕಲ್ ಅಲ್ಲಿ ಕೂಡ ಹೋಗ್ಬೋದು. ಇನ್ನು ಇಲ್ಲಿಂದ ಒಂದು 5 ನಿಮಿಷ ಬೋಟ್ ರೈಡ್ ಹೋದ್ರೆ ಅದೊಂಥರ ಖುಷಿನೇ ಬೇರೆ. ಇನ್ನು ನೋಡಿ ಶಾಕಿಂಗ್ ಕಾದಿರೋದು ಏನಕ್ಕಂತಂದ್ರೆ ನಾನಂತೂ ಈ ಬೀಚ್ಗೆ ಹೋಗದೆ ತುಂಬಾ ಟೈಮ್ ಅಂತ ವರ್ಷನೇ ಕಳೆದೋಗಿತ್ತು. ಸೊ ತುಂಬಾ ಚೇಂಜಸ್ ಕೂಡ ಆಗಿತ್ತು. ಇಲ್ಲಿ ಹೋದ ತಕ್ಷಣ ಎಲ್ಲದಕ್ಕೂ ಎಂಟ್ರಿ ಫೀಸ್ ನೋಡಿ ನಾನು ಶಾಕ್ ಆಗೋದೆ. ಅಷ್ಟು ಮಾತ್ರ ಅಲ್ಲ, ಬೀಚ್ ಹತ್ರ ಕೂತ್ಕೊಳ್ಳುವಂತ ಜಾಗಕ್ಕೂ ಕೂಡ ಪೇ ಅಂಡ್ ಯೂಸ್ ಅಂತ ಬರ್ದಿತ್ತು. ಹೌದು, ಇಲ್ಲಿ ಕೂತ್ಕೋಬೇಕಂತಂದ್ರೆ ಗಂಟೆಗೆ 100 ರೂಪಾಯಿ ಕೊಟ್ಟು ಕೂತ್ಕೋಬೇಕಂತೆ. ಅದ್ ನೋಡಿ ಸ್ವಲ್ಪ ಶಾಕ್ ಆಯ್ತು. ಹಾಗೆ ನೀಟ್ ಅಂಡ್ ಕ್ಲೀನ್ ಆಗಿ ಬೀಚ್ ನ ಮೇಂಟೈನ್ ಕೂಡ ಮಾಡಿದ್ದಾರೆ. ಇನ್ನು ಸಾಟರ್ಡೆ ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ರು. ಸೊ ಇಲ್ಲಿಂದ ಇದನ್ನೆಲ್ಲ ನೋಡ್ಕೊಂಡು ಹೊರಗಡೆ ಬರ್ಬೇಕಾದ್ರೆ 1784 ಅಲ್ಲಿ ನಿರ್ಮಾಣವಾಗಿರುವಂತಹ ಹಿಸ್ಟಾರಿಕಲ್ ವಾಚ್ ಟವರ್ ನ ಕೂಡ ನೋಡಬಹುದು. ಹೌದು, ಟಿಪ್ಪು ಸುಲ್ತಾನ್ ನಿರ್ಮಾಣ ಮಾಡಿರುವಂತಹ ಈ ವಾಚ್ ಟವರ್ ಹಿಸ್ಟ್ರಿನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದನ್ನ ತಣ್ಣೀರ್ ಬಾವಿ ಬರೋರಿಗೆ ಆದಷ್ಟು ಶೇರ್ ಮಾಡಿ. ಇಂಥದ್ದು ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ಚಾನಲ್ನ ತಪ್ಪದೆ ಫಾಲೋ ಮಾಡಿ. ಥ್ಯಾಂಕ್ ಯು.